ಕೈದಿಗಳು ಅಧಿಕಾರಿಗಳಿಗೆ ಪ್ರಿಸನರ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಜಾರಿ. ರಾಜ್ಯ ಕಾರಾಗೃಹಗಳಲ್ಲಿ ಸರಣಿ ಅಕ್ರಮಗಳು ಬಯಲಾದ ಹಿನ್ನೆಲೆ ಕಠಿಣ ನಿಯಮಗಳ ಜಾರಿಗೆ ತಂದ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್. ಜೈಲಿನಲ್ಲಿ ಪ್ರಿಸನರ್ಸ್ ಟ್ರ್ಯಾಕಿಂಗ್, ಬಯೋಮೆಟ್ರಿಕ್ ವ್ಯವಸ್ಥೆ, ಕಾರಾಗೃಹ ಸಿಬ್ಬಂದಿ ಮೇಲೂ ನಿಗಾ, ಬಯೋಮೆಟ್ರಿಕ್ ಸಿಬ್ಬಂದಿಗೂ ಕಡ್ಡಾಯ. ಪ್ರತಿ ಬ್ಯಾರಕ್, ಅಡುಗೆ ಮನೆ, ಸಂದರ್ಶಕರ ಕೊಠಡಿಗಳಲ್ಲಿ ಸಿಸ್ಟಮ್ ಅಳವಡಿಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ದಳಪತಿ ವಿಜಯ್ ಮುಂದಿನ 2 ವಾರದಲ್ಲಿ 717 ಮದ್ಯದ ಅಂಗಡಿಗಳನ್ನು ಮುಚ್ಚುವಂತೆ ಕಟ್ಟುನಿಟ್ಟಿನ ಆದೇಶ. ಶಾಲೆ, ದೇವಸ್ಥಾನಗಳ ಹತ್ತಿರವಿರುವ ಅಂಗಡಿಗಳನ್ನು ಬಂದ್ ಮಾಡುವ ಮೂಲಕ ತಮ್ಮ ಮೊದಲ ಪ್ರಮುಖ ಜನಪರ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮಿತವ್ಯಯದ ಸಲಹೆಗೆ ಕಾಂಗ್ರೆಸ್ ತೀವ್ರ ಟೀಕೆ. ಪಿಎಂ ಮೋದಿ ಅಷ್ಟ ಸಂದೇಶದ ಬಗ್ಗೆ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರಾಜಕೀಯ ವಾಕ್ಸಮರ. ಕಾಂಗ್ರೆಸ್ ಟೀಕೆಗೆ ಬಿಜೆಪಿ ನಾಯಕರಿಂದ ವ್ಯಕ್ತವಾಗುತ್ತಿದೆ ತಿರುಗೇಟು. ಚರ್ಚೆಯ ನಡುವೆ ಮುನ್ನೆಲೆಗೆ ಬರುತ್ತಿದೆ ಕಾಂಗ್ರೆಸ್ ಅವಧಿಯ ತೀರ್ಮಾನಗಳು ಮತ್ತು ಮಿತವ್ಯಯದ ಬಗ್ಗೆ ಸಚಿವರು ನೀಡಿದ್ದ ಸಲಹೆಗಳ ವಿಡಿಯೋ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ಸತತವಾಗಿ ಕರ್ನಾಟಕದ ಅತ್ಯಂತ ಶ್ರೀಮಂತ ಮುಜರಾಯಿ ದೇವಾಲಯವಾಗಿ ಹೊರಹೊಮ್ಮಿದೆ. 2023-24ನೇ ಸಾಲಿನಲ್ಲಿ ಬರೋಬ್ಬರಿ 167.89 ಕೋಟಿ ರೂಪಾಯಿಗಳ ಆದಾಯ. ಸತತ 15ನೇ ಬಾರಿಗೆ ರಾಜ್ಯದ ಅತಿ ಹೆಚ್ಚು ಆದಾಯ ಗಳಿಸಿದ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರ. ವಿಜಯ್ ಸಿಎಂ ಆದ ನಂತರ ಅವರ ಜನನಾಯಗನ್ ಚಿತ್ರದ OTT ಹಕ್ಕುಗಳಿಗೆ ಸೃಷ್ಟಿಯಾದ ಭಾರೀ ಬೇಡಿಕೆ. ಅಮೆಜಾನ್ 120 ಕೋಟಿಗೆ ಹಕ್ಕು ಖರೀದಿಸಿದ್ದರೂ ಈಗ ಹೊಸ OTT ಸಂಸ್ಥೆಗಳು ವಿಜಯ್ ರಾಜಕೀಯ ಪ್ರಭಾವದಿಂದ 150 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತಕ್ಕೆ ಪೈಪೋಟಿ ನಡೆಸುತ್ತಿವೆ. ಚಿತ್ರ 2 ವಾರಗಳಲ್ಲಿ ಬಿಡುಗಡೆ ಆಗಲಿದ್ದು ಹೊಸ ಡೀಲ್ ನಿರ್ಮಾಪಕರಿಗೆ ದೊಡ್ಡ ಲಾಭ ತರಲಿದೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಿಸಿ ನಡೆದ 17 ಸ್ಥಳಗಳ ಉತ್ಖನನ ಕಾರ್ಯ. 10 ತಿಂಗಳಾದರೂ ಕಾರ್ಮಿಕರ ಕೈ ಸೇರದ ಕೂಲಿ ಹಣ, ವಾಹನಗಳ ಬಾಡಿಗೆ. ಸುಮಾರು 2 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಬಾಕಿ ಉಳಿದಿದ್ದು SIT ಮತ್ತು ಗ್ರಾಮ ಪಂಚಾಯತ್ ನಡುವೆ ಹಣ ಪಾವತಿ ವಿಚಾರದಲ್ಲಿ ಗೊಂದಲ. ಹೀಗಾಗಿ ಮಳೆ ಬಿಸಿಲು ಲೆಕ್ಕಿಸದೆ ದುಡಿದ ಕಾರ್ಮಿಕರು, ವಾಹನ ಮಾಲೀಕರು ಹಣಕ್ಕಾಗಿ ಅಲೆದಾಡುವ ಪರಿಸ್ಥಿತಿ.